HSRP ನಂಬರ್ ಪ್ಲೇಟ್, HSRP ನಂಬರ್ ಪ್ಲೇಟ್, HSRP ನಂಬರ್ ಪ್ಲೇಟ್. ಏನಿದು HSRP ನಂಬರ್ ಪ್ಲೇಟ್? ನಮಗೆ ಗೊತ್ತಿರಬಹುದು, ಇವತ್ತು ಸುಮಾರು 1 ಕೋಟಿ ಜನರು HSRP ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡಿದ್ದಾರೆ. ಏನು ನಿಮ್ ಬಳಿ HSRP ನಂಬರ್ ಪ್ಲೇಟ್ ಇಲ್ವಾ? ಹಾಗಾದ್ರೆ ಈ ಕೂಡಲೇ ಹೋಗಿ HSRP ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡಿ. ಇಲ್ಲ ಅಂದ್ರೆ ಬಹುದೊಡ್ಡ ದಂಡವನ್ನ ತೆರಬೇಕಾಗುತ್ತೆ. ಎಚ್ಚರ. ಏನಿದು HSRP ನಂಬರ್ ಪ್ಲೇಟ್? ನಮ್ಮ ಹತ್ರ ಇದೆಯಾ ಇಲ್ವಾ ಅಂತ ಹೆಂಗ್ ಗೊತ್ತಾಗುತ್ತೆ? ನಿಮ್ಮ ವಾಹನ ನೀವೇನಾದ್ರೂ 2019ಕ್ಕಿಂತ ಮುಂಚೆ ವಾಹನವನ್ನ ಖರೀದಿ ಮಾಡಿದ್ರೆ ಅಲ್ಲಿ HSRP ನಂಬರ್ ಪ್ಲೇಟ್ ಇರೋದಿಲ್ಲ. 2019 ನಂತರದ ವಾಹನಗಳಿಗೆ HSRP ನಂಬರ್ ಪ್ಲೇಟ್ ಸಿಕ್ಕಿದೆ. ನಿಮ್ಮ ವಾಹನ ಏನಾದ್ರೂ 2019ಕ್ಕಿಂತ ಹಿಂದಿಂದಾಗಿದ್ರೆ ನೀವು ಈ ಕೂಡಲೇ ತಡ ಮಾಡದೆ ನೀವು ಈ ಕೆಲಸವನ್ನ ಮಾಡಿ ಆನ್ಲೈನ್ ಅಲ್ಲಿ ಹೋಗಿ HSRP ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಗೆ ಗೊಂದಲ ಆಗ್ಬಹುದು, ನಾನು ಎಲ್ಲಿ ಹೋಗ್ಬೇಕಪ್ಪ, ಹೆಂಗ್ ಹೋಗ್ಬೇಕು, ನಂಗೆ ಏನು ಗೊತ್ತಾಗ್ತಿಲ್ಲ, ಎಲ್ರು ಅಪ್ಲೈ ಮಾಡ್ಬಿಟ್ಟಿದ್ದಾರೆ, ನಾನು ಅಪ್ಲೈ ಮಾಡಿಲ್ಲ, ಯಾವ್ರಿಗೆ ಹೋಗಿ ಎಷ್ಟು ದುಡ್ಡು ಕೊಡ್ಬೇಕು, ಯಾವ ದಲ್ಲಾಳಿನ ಕಾಂಟ್ಯಾಕ್ಟ್ ಮಾಡ್ಬೇಕು, ಯಾವ ಹತ್ರದ ಅಂಗಡಿಗೆ ಹೋಗ್ಬೇಕು, ಅಷ್ಟೆಲ್ಲ ಟೆನ್ಷನ್ ಮಾಡ್ಕೋಬೇಡಿ. ಈ ಒಂದು 5 ಸ್ಟೆಪ್ಗಳನ್ನ ಫಾಲೋ ಮಾಡಿದ್ರೆ ಸುಲಭವಾಗಿ ನೀವು HSRP ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡಬಹುದು. ಮತ್ತೆ ಹತ್ರದ ಡೀಲರ್ ಹತ್ರ ಹೋಗಿ ಅದನ್ನ ತಗೊಳ್ಬಹುದು. HSRP ನಂಬರ್ ಪ್ಲೇಟ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ವಿಡಿಯೋ ಮೂಲಕ. ಬನ್ನಿ. ಅದಕ್ಕಿಂತ ಮುಂಚೆ HSRP ನಂಬರ್ ಪ್ಲೇಟ್ ಅಂದ್ರೆ ಏನು, ಇದು ಯಾಕೆ ನಮಗೆ ಮುಖ್ಯ? HSRP ಈ ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ನಲ್ಲಿ ವಾಹನದ ಸಂಪೂರ್ಣ ಮಾಹಿತಿ ಅಡಗಿರುತ್ತೆ. ಎರಡನೇದು, ನಮ್ಮ ವಾಹನ ಏನಾದ್ರೂ ಕಳ್ಳತನ ಆಯ್ತು ಅಂದ್ರೆ ಅದನ್ನ ಸುಲಭವಾಗಿ ಪತ್ತೆ ಹಚ್ಚಬಹುದು. ಮೂರನೇದು, ನಮ್ಮ ವಾಹನ ಯಾವುದೇ ಕಾರಣಕ್ಕೂ ಯಾರಿಂದಲೂ ದುರ್ಬಳಕೆ ಆಗೋಕೆ ಸಾಧ್ಯ ಆಗೋದಿಲ್ಲ. ನಾಲ್ಕನೇದು, ಇಲ್ಲಿನ ನಂಬರ್ ಪ್ಲೇಟ್ ನ ಮತ್ತೆ ಮರುಬಳಕೆ ಮಾಡೋಕೆ ಸಾಧ್ಯ ಆಗದೇ ಇರೋದ್ರಿಂದ ಯಾರೂ ಸಹ ಇದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಆ ಒಂದು ಕಾರಣಕ್ಕೆ ಈ ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಅನ್ನ ನಾವು ಅಳವಡಿಸಿಕೊಳ್ಳೋದು ಕಡ್ಡಾಯವಾಗಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಸರ್ಕಾರ ಮೊದಲು ಸಹ ಗಡುವನ್ನ ಕೊಟ್ಟಿತ್ತು, ಆಗ ಎಷ್ಟೋ ಜನರು ನೋಂದಣಿಯನ್ನ ಮಾಡ್ಕೊಳ್ಳಿಲ್ಲ. ಸರ್ಕಾರ ಈಗ ಕೊನೆಯ ಗಡುವನ್ನ ಕೊಟ್ಟಿದೆ, ಫೆಬ್ರವರಿ 17ನೇ ತಾರೀಕು, ಅಂದ್ರೆ ಇನ್ನು ಕೇವಲ 4 ದಿನಗಳಿದೆ. ನಾವೇನಾದ್ರೂ ಅಪ್ಲೈ ಮಾಡ್ಕೊಳ್ಳಿಲ್ಲ ಅಂದ್ರೆ, ನಾವೇನಾದ್ರೂ HSRP ನಂಬರ್ ಪ್ಲೇಟ್ ಅನ್ನ ಪಡ್ಕೊಳ್ಳಿಲ್ಲ ಅಂದ್ರೆ ನಾವು ಭಾರಿ ದೊಡ್ಡದ ನಷ್ಟವನ್ನ ತೆರಬೇಕಾಗುತ್ತೆ ಅಥವಾ ದಂಡವನ್ನ ಕಟ್ಟಬೇಕಾಗುತ್ತೆ. ತುಂಬಾ ಸುಲಭ. ಮೊದಲು mybookhsrp.com ಪೇಜಿಗೆ ಹೋಗಿ, ಆ ಪೇಜ್ ನಲ್ಲಿ ಹೋಗಿ ಮೈ ಬುಕ್ HSRP ಅಂತ ಇರುತ್ತೆ, ಬುಕ್ HSRP ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಬುಕ್ HSRP ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ನಿಮ್ಮ ರಾಜ್ಯ ಯಾವುದು, ನಿಮ್ಮ ವೆಹಿಕಲ್ಸ್ ನ ಡೀಟೇಲ್ಸ್ ಏನು, ಅದನ್ನ ಎಂಟ್ರಿ ಮಾಡಿದ್ಮೇಲೆ ಕೊನೆಗೆ ಕ್ಯಾಪ್ಚಾವನ್ನ ಕೇಳುತ್ತೆ. ಕ್ಯಾಪ್ಚಾವನ್ನ ಎಂಟ್ರಿ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸ್ ಕರೆಕ್ಟ್ ಆಗಿದೆ ನೋಡ್ಕೊಳ್ಳಿ, ಅಲ್ಲಿ ಕೇಳಿರುವಂತಹ ಡೀಟೇಲ್ಸ್ ಗಳು ಸರಿ ಇದೆಯಾ ಕೇಳ್ಕೊಳ್ಳಿ, ಅದ್ರ ಜೊತೆಗೆ ಸರಿಯಾಗಿ ಕ್ಯಾಪ್ಚಾವನ್ನ ಎಂಟ್ರಿ ಮಾಡಿದಾರ ನೋಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಮುಂದುವರಿಯಿರಿ, ನೆಕ್ಸ್ಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಹತ್ತಿರದ ಡೀಲರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅನ್ನೋ ಒಂದು ಅವಕಾಶ ಕಾಣಿಸುತ್ತೆ ಅಥವಾ ಒಂದು ಪೇಜ್ ಕಾಣಿಸುತ್ತೆ. ಹತ್ತಿರದಲ್ಲಿ ನಿಮ್ಗೆ ಯಾವ ಡೀಲರ್ ಹತ್ರ ಇದಾರೋ, ನೀವು ಎಲ್ಲೋಗಿ ಆ ಬೋರ್ಡ್ ನ ಕಲೆಕ್ಟ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೋ ಆ ಡೀಲರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಆನ್ಲೈನ್ ನಲ್ಲಿ ದುಡ್ಡನ್ನ ಪೇ ಮಾಡಬೇಕಾಗುತ್ತೆ. ಬೇರೆ ಮಾರ್ಗಗಳಿಲ್ಲ ದುಡ್ಡನ್ನು ಪೇ ಮಾಡ್ಲಿಕ್ಕೆ. ಯಾರಿಗೂ ನಾವು ದುಡ್ಡನ್ನ ಕೊಡುವಂತ ಇಲ್ಲ, ಯಾವುದೇ ದಲ್ಲಾಳಿಗಳು ಕೊಡೋಂಗಿಲ್ಲ ಅಥವಾ ಡೀಲರ್ಗಳಿಗೆ ಕೊಡೋಂಗಿಲ್ಲ. ಆನ್ಲೈನ್ ಮೂಲಕನೇ ದುಡ್ಡನ್ನ ಪಾವತಿ ಮಾಡಬೇಕಾಗುತ್ತೆ. ಪಾವತಿ ಮಾಡಿದ ನಂತರ ನೀವು ಹತ್ತಿರದ ಡೀಲರ್ ಹತ್ರ ಹೋಗಿ, ನೀವೇನ್ ಡೀಲರ್ನ ಆಯ್ಕೆ ಮಾಡ್ಕೊಂಡಿರ್ತೀರೋ ಆ ಡೀಲರ್ ಹತ್ರ ಹೋಗಿ ನಿಮ್ಮ ಮೊಬೈಲ್ಗೆ ಬಂದಿರುವಂತಹ OTP ಆಧಾರದ ಮೇಲೆ ಅಥವಾ ಒಂದು ಸಂಖ್ಯೆ ಆಧಾರದ ಮೇಲೆ ನೀವು ಹೋಗ್ಬಿಟ್ಟು ನಿಮ್ಮ ನಂಬರ್ ಪ್ಲೇಟ್ ನ ಕಲೆಕ್ಟ್ ಮಾಡ್ಕೊಳ್ಬಹುದು. ವಿಷಯ ಗೊತ್ತಾಯ್ತು ತಾನೆ? ಇನ್ನು ಯಾವ ಪರ್ಮಿಷನ್ಗೋಸ್ಕರ ಕಾಯ್ತಾ ಇದ್ದೀರಾ? ಈ ಕೂಡಲೇ ಹೋಗಿ ನಂಬರ್ ಪ್ಲೇಟಿಗೆ ಅಪ್ಲೈ ಮಾಡಿ HSRP ನಂಬರ್ ಪ್ಲೇಟ್ ನ ನಿಮ್ದಾಗಿಸ್ಕೊಳ್ಳಿ. ನೀವೇನಾದ್ರೂ ತಡ ಮಾಡಿದ್ರೆ ನಾನು ಮೊದಲೇ ಹೇಳ್ದಂಗೆ ಭಾರಿ ದೊಡ್ಡ ದಂಡವನ್ನ ಕಟ್ಟಬೇಕಾಗುತ್ತೆ. ಎಚ್ಚರ. ತಡ ಮಾಡದೆ ಈ ಕೂಡಲೇ ಈ ಕೆಲಸವನ್ನ ಮುಗಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತಷ್ಟು ವಿಶೇಷ ಸುದ್ದಿಯೊಂದಿಗೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರತಿಧ್ವನಿ, ಇದು ನಮ್ಮ ಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.